ಹೇಳಿದೆ. ಈಗ ಹುಡುಗ ಅವನು ಸಣ್ಣವನು ರಾಸಾಧಿಕಾರಿ ಅಂತ ಅವನ ಹೆಸರು. ಅವನಿನ್ನು ಮನೆಯಲ್ಲೇ ಇದ್ದಾನೆ, ಇನ್ನೂ ಚಿಕ್ಕವನು. ಅವನಿಗೆ ಈ ಥರ ಎಲ್ಲ ಈ ಸಂಪರ್ಕಕ್ಕೆ ಬಂದು ಕೇಳಿ 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 ಮನೆಯೇ ಬೇಡ ನನಗೆ ಆ ದಾರಿನಲ್ಲೇ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ತು. ಬಂದಾನೆ ಒಂದು ದಿವಸ ಸುಧಾರಿಸ್ಕೊಂಡ ಎಷ್ಟೋ ದಿನದವರೆಗೆ, ಆದರೆ ಅವನಿಗೆ ತಡೆಯೋಕ್ಕಾಗಿಲ್ಲ. ಮನೆ ಬಿಟ್ಟು ಹೊರಟು ಹೋದ. ಬರೀ ಕೈಯಲ್ಲೇ ಹುಟ್ಟು ಬಟ್ಟೆ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಹಂಗೆ ಹೋಗಿದ ತಕ್ಷಣ ಅರ್ಧದಾರಿ ಹೋಗಿ ಬಟ್ಟೆಲ್ಲ ಹುಟ್ಟಂದ್ರೆ ಚೆನ್ನಾಗಿತ್ತು. ಅದು ಬಟ್ಟೆ ತರಕ್ಕೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಮನಸ್ಥಿತಿ ಮನೆಗೆ ಉಳ್ಕೊಂಡ್ಬಿಟ್ರೆ ಬೇಡ ನನಗೆ ಈ ಮನೆ ಸವಾಸನೆ ಬೇಡ, ನಾನು ಹೋಗೇ ಬಿಡ್ಬೇಕು ಆಶ್ರಮಕ್ಕೆ ಅಂದ್ಕೊಂಡ್ಬಿಟ್ಟು ಸೀದಾ ಅಲ್ಲಿಂದ ನೆನಪಾದ್ರೂ ಒಂದೆರಡು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಮತ್ತೆ ಜಯರಾಮ್ ಭಟ್ಟಿಗೆ ಬಂದ ಸೀದಾ ಅವನು. ಸನ್ಯಾಸಿಗಳ ಬಳಿಯೂ ಸಿಕ್ಕೀತು ನಿಜ, ಆದರೆ ಶ್ರೀಮಾತೆಯವರು ಯಾರೂ ಹೊಸಬರು, ಎಲ್ಲರೂ ತನ್ನ ಸ್ವಂತ ಸಂತಾನ. ರಾಸಬಿಹಾರಿಯನ್ನು ಅವರು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡರು. ಅವನ ಬಳಿ ಬೇರೆ ಬಟ್ಟೆ ಇಲ್ಲದನ್ನು ಗಮನಿಸಿ ಬದಲಾಯಿಸಿಕೊಳ್ಳಲು ಬೇರೆ ಬಟ್ಟೆಯನ್ನು ಒದಗಿಸಿಕೊಟ್ಟರು. ಮಾತೃ ಹೃದಯದ ಲಕ್ಷಣವೇ ಅದು. ತನ್ನ ಸಂತಾನವನ್ನು ಕಣ್ಣಲ್ಲಿ ಕಂಟು ನೋಡುತ್ತಿರುತ್ತದೆ. ಮಗುವಿನ ಅನುಕೂಲಕ್ಕೆ ಏನು ಕೊರತೆ ಇದೆ, ತಾನು ಅದಕ್ಕಾಗಿ ಇನ್ನೇನು ಮಾಡಲು ಸಾಧ್ಯ ಎಂದು ಶ್ರೀಮಾತೆಯವರು ರಾಸಭಿಕಾರಿಯನ್ನು ಒಂದೆರಡು ದಿನ ಉಳಿಸಿಕೊಂಡು ರಾಮಕೃಷ್ಣ ಮಠದ ಇನ್ನೊಂದು ಕೇಂದ್ರಕ್ಕೆ ಕಳಿಸಿಕೊಟ್ಟರು. ಆಗ ಅವನು ಬಂದ್ಬಿಟ್ನ. ಹುಡುಗ ಬಂದ ತಕ್ಷಣ ಶ್ರೀಮಾತೆ ಏನೂ ಕೇಳಲಿಲ್ಲ, ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು, ಎಲ್ಲ ಕೇಳಿದ್ರು. ಆಮೇಲೆ ಅವನ ಹತ್ರ ಬಟ್ಟೆ ಇಲ್ಲ ಅಂತಲೂ ಅವರೇ ಗಮನಿಸಿ ಹೇಳಿದರಲ್ಲದೆ ದಾರಿ ಖರ್ಚು ಕೊಡಲು ಮುಂದಾದರು. ಆದರೆ ರಾಸಬಿಹಾರಿ ಅದರ ಅಗತ್ಯವೇನೂ ಇಲ್ಲ ಎಂದು ಹೇಳಿದ. ಅವನು ಹೊರಡುವಾಗ ಶ್ರೀಮಾತೆಯವರು ಅಲ್ಲಿಗೆ ತಲುಪಿದ ತಕ್ಷಣ ಪತ್ರ ಬರಿ ಎಂದರು. ಅಲ್ಲದೆ ನನ್ನ ಮಗನಿಗೆ ಒಳ್ಳೆಯ ತಿನಿಸೇನನ್ನು ಕೊಡುವುದಕ್ಕೆ ಆಗಲಿಲ್ಲ ಎಂದು ವಿಷಾದದಿಂದ ಉದ್ಗರಿಸಿದರು. ಅವನು ಹೊರಟು ಹೋಗ್ಬೇಕಾದ್ರೆ ದಾರಿ ಖರ್ಚಿಗೆ ಏನಾದರೂ ತಗೊಂಡು ಹೋಗುವಂತ ಕೊಡಕ್ಕೆ ಹೋದರೆ ಅವ್ನು ನನಗೇನು ಬೇಡ ಮಾಡೋ ಅವಶ್ಯಕತೆ ಇಲ್ಲ ಅಂದರು. ಅದಕ್ಕೆ 3-4 ದಿನ ಪ್ರಯಾಣ ನಡ್ಕೊಂಡು ಹೋಗ್ಬೇಕಿತ್ತಂತ ಹಾಗೆಲ್ಲನು. ಹಾಗಾಗಿ ಹೋಗಿದ ತಕ್ಷಣ ನಿನ್ನ ಪತ್ರದ ಮುಖಾಂತರ ತಿಳಿಸು, ನೀನು ಹೇಗೆ ಹೋದೆ ಅಂತ ಹೇಳ್ಬಿಟ್ಟು ಹೇಳಿದರು. ಆಯಿತು ಅಂತ ಅವನು ಒಪ್ಕೊಂಡ. ಆದರೆ ಈ ಶ್ರೀಮತೆಗೆ ತುಂಬ ಸಂಕಟ ಆಯಿತು, ನಾನು ಏನು ಕೊಡಲಿಲ್ಲಲ್ಲ ಮಗನ ಕೈಗೆ, ಹೋಗ್ಬೇಕಾದ್ರೆ ಏನಾದ್ರು ತಿನ್ನೋದಕ್ಕೆ ಮಾಡೋದಕ್ಕಂತ ತುಂಬ ಸಂಕಟ ಆಯಿತು ಅಂತ. ಮಕ್ಕಳಿಗೆ ಉಣಿಸಿದಷ್ಟು ತೃಪ್ತಿ ಇಲ್ಲ ತಾಯಿಗೆ.